ಹಾಯ್ ಹಲೋ ಆ್ಯಂಡ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಒಂದು ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರ, ಮನೆಯಿಂದ ಸ್ವಲ್ಪ ದೂರ, ಸ್ವಲ್ಪ ಕಾಡಿಂದ ನಡ್ಕೊಂಡು ಹೋಗಬೇಕು. ಅಲ್ಲೆಲ್ಲ ಸ್ವಲ್ಪ ಹೊಳೆ ಇದೆ. ಹೊಳೆ ಹತ್ರ ಅಲ್ಲಿ ನಾವು ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ಮಕ್ಕಳೆಲ್ಲ ಹಾಗೆ ಎಂಜಾಯ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಸ್ವಲ್ಪ ಕಾಡಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ. ತುಂಬ ಕೋಲ್ಡ್ ಇದೆ ನೀರು. ಮಕ್ಕಳೆಲ್ಲ ಅದೇ ನೀರಲ್ಲಿ ಸ್ನಾನ ಮಾಡ್ತಾ ಇದ್ರು. ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ನೀರಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀರು ನೊರೆ ನೊರೆ ಥರ ಹೋಗ್ತಾ ಇದೆ, ಹಾಲಿನ ನೊರೆ ಥರ ನೀರು ನೋಡಿ. ಎಷ್ಟು ಕ್ಲೀನ್ ಇದೆ ನೀರು. ಇಲ್ಲಿ ವರ್ಷ ಬರ್ತೀವಿ ನಾವು. ಈ ವರ್ಷ ಅಂದರೆ ಸ್ವಲ್ಪ ಲೇಟ್ ಆಯಿತು ಹೋಗೋದು. ಡಿಸೆಂಬರಿಗೆ ಹೋಗ್ತಾ ಇದ್ವಿ. ಇವಾಗ ತುಂಬ ದಿನ ಆಯಿತು ಹೋಗಿಲ್ಲ ಅಂತ ಇವತ್ತು ಹೋಗಿ ಸ್ವಲ್ಪ ಅಲ್ಲಿ ಅಡುಗೆ ಮಾಡಿ ಊಟ ಎಲ್ಲ ಮಾಡಿ ಬಂದಿತ್ತು. ಹಾಗೆ ನಾವು ಅಡುಗೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಚಿಕನ್ ಮಾಡಿದ್ವಿ, ಹಾಗೆ ವೆಜ್ ಕೂಡ ಮಾಡಿದ್ವಿ. ಹುಡುಗರೆಲ್ಲ ಸ್ವಲ್ಪ ವೆಜ್ ಇಷ್ಟಪಡ್ತಾರೆ, ಅದಕ್ಕೆ ವೆಜ್ಜು ನಾನ್ ವೆಜ್ ಎರಡೂ ಮಾಡಿದ್ವಿ. ನಾವೆಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಇಲ್ಲೇ ಕೂತ್ಕೊಂಡು ಅವರೆಲ್ಲ ಅಡುಗೆ ಮಾಡ್ತಾಯಿದ್ರು, ನಾವೆಲ್ಲ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟಿದ್ದು. ತರಕಾರಿ ಕಟ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಲಿಕ್ಕೆ ಬಂದಿದ್ದು. ತುಂಬ ಕೋಲ್ಡ್ ಇತ್ತು ನೀರು. ಮಕ್ಕಳೆಲ್ಲ ಅಲ್ಲೇ ಸ್ನಾನ ಮಾಡ್ತಾಯಿದ್ರು. ಅಲ್ಲೋ ತುಂಬ ದೊಡ್ಡ ದೊಡ್ಡ ಬೆಡ್ಶೀಟು ಎಲ್ಲ ಅಲ್ಲೇ, ಬಟ್ಟೆ ಎಲ್ಲ ಅಲ್ಲೇ ಒಗಿಲಿಕ್ಕೆ ಬರ್ತಾರೆ. ಅಲ್ಲೇ ಒಗೆದು ಹಾಕಿ ಅಲ್ಲೇ ಒಣಸ್ಕೊಂಡು ಹೋಗೋದು. ಮಳೆಗಾಲ ಸ್ಟಾರ್ಟ್ ಆಗೋ ಮೊದಲು ಕೆಲವರೆಲ್ಲ ಅಲ್ಲಿ ಹೋಗಿ ಬಟ್ಟೆ ಎಲ್ಲ ಒಗೆದು. ಇಲ್ಲಿ ನೋಡಿ ಎಷ್ಟು ಚಿಟ್ಟೆಗಳಿದ್ದಾವೆ ನೋಡಿ. ನೋಡಿ ಪತಂಗ ಎಷ್ಟಿದೆ. ಗಿಡ ಇತ್ತು, ಅಲ್ಲಿ ಕೂತ್ಕೊಂಡಿದೆ. ಎಷ್ಟೊಂದು ಚಿಟ್ಟೆಗಳು ನೋಡಿ ಕೂತ್ಕೊಂಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಟ್ಟೆ ಚಿಟ್ಟೆ ಪತಂಗವಾಗಿ ನಾರಬಲ್ಲಿ ನೋಡಿ. ಇಷ್ಟೆಷ್ಟು ತುಂಬ ಇವೆ ಚಿಟ್ಟೆಗಳು. ಮಕ್ಕಳು ಹಾಗೆ ನೋಡಿ, ಊಟ ಮಾಡೋ ಮೊದಲು ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಟೈಮ್ ಪಾಸಿಗೆ. ಅವ್ರದ್ದೇ ಒಂಥರ ಎಂಜಾಯ್ಮೆಂಟು, ನೀರಲ್ಲಿ ಸ್ನಾನ ಮಾಡೋದು, ಡ್ಯಾನ್ಸ್ ಮಾಡೋದು. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನಮಗೂ ಕೂಡ ಸ್ವಲ್ಪ ಈ ಥರ ಎಲ್ಲ ಮಾಡಿದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಹುಡುಗರ ಟೀಮ್ ಎಲ್ಲ ಅಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಇವರೆಲ್ಲ ಡ್ಯಾನ್ಸ್ ಮಾಡ್ಕೋತಾ ಇದ್ದಾರೆ ನೋಡಿ. ಇಲ್ಲಿ ಊಟ ಆದಮೇಲೆ ಆಗಲ್ಲ ಅಂತ ಇವಾಗಲೇ ಸ್ವಲ್ಪ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಕಡೆ ಊಟ ರೆಡಿ ಆಗ್ತಾಯಿದೆ. ಹುಡುಗರೆಲ್ಲ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಊಟ ಟೈಮ್ ಆಗಿಬಿಟ್ಟಿದೆ ಇವಾಗಲೇ. ಈ ಕಡೆ ಅಡುಗೆ ರೆಡಿ ಆಗ್ತಾ ಇದೆ. ಚಿಕನ್ ಗ್ರೇವಿ ಮಾಡಿದ್ವಿ, ಕಬಾಬ್ ಮಾಡಿದ್ವಿ. ಮಕ್ಕಳಿಗೆಲ್ಲ ಬೇಗ ಊಟ ಹಾಕ್ತಾಯಿದ್ದೀವಿ. ಊಟ ಮಾಡ್ತಾಯಿದ್ದಾರೆ ಅವರೆಲ್ಲ. ಮಕ್ಕಳೆಲ್ಲ ಜಾಸ್ತಿ ವೆಜ್ ಸಾಂಬಾರಿ ಮತ್ತು ಕಬಾಬ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ. ನಾವೆಲ್ಲ ಚಿಕನ್ ಗ್ರೇವಿ ಮತ್ತು ತಂದೂರಿ ಮಾಡಿದ್ವಿ ಸ್ವಲ್ಪ. ಅಂದರೆ ಮಕ್ಕಳೆಲ್ಲ ಜಾಸ್ತಿ ಅದು ಇಷ್ಟಪಡಲ್ಲ. ಇದೆಲ್ಲ ಊಟ ಎಲ್ಲ ಆದಮೇಲೆ ಸಂಜೆ ಟೈಮಿಗೆ ಸ್ವಲ್ಪ ನೀರಲ್ಲಿ ಆಡಿ ಮಕ್ಕಳೆಲ್ಲ ಚಳಿ ಬರ್ತಾಯಿತ್ತು. ಆವಾಗ ಟೀ ಮಾಡಿದ್ವಿ. ಮಂಡಕ್ಕಿ ಎಲ್ಲ ತಿಂತ ಟೀ ಕುಡಿದು ಆಮೇಲೆ ಮನೆ ಕಡೆ ಹೋಗೋದು. ಇವಾಗ ಟೀ ಎಲ್ಲ ಕುಡ್ದಾಯ್ತು, ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ನೋಡಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. ಇಷ್ಟು ನೋಡಿ, ತುಂಬ ಎಂಜಾಯ್ ಮಾಡಿದ್ದಾರೆ ಮಕ್ಕಳೆಲ್ಲ. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ವರ್ಷಕ್ಕೆ 1-2-3 ಸಲ ನಾವು ಈ ಥರ ಪಿಕ್ನಿಕ್ ಮಾಡ್ತಾ ಇರ್ತೀವಿ. ಅದು ತುಂಬ ದೂರ ಏನಿಲ್ಲ, ಮನೆಯಿಂದ ಹತ್ರನೇ. ಎಲ್ಲ ಬಾಯ್ ಹೇಳ್ತಾ ಇದ್ದಾರೆ.
ನೋಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಗಾಡಿಯಲ್ಲೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ ಹೋಗಲಿಕ್ಕೆ. ನೋಡಿ ಇವತ್ತಿಗೆ ಇಲ್ಲಿನ ನಮ್ಮ ವ್ಲಾಗ್ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲ ಹೋಗ್ತಾ ಇದ್ದಾರೆ.